ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇದು ವ್ಲಾಗ್ ಅನ್ನಬೇಕೋ ಅಥವಾ ಫುಲ್ ನರ್ವಸ್ ಆಗಿರುವಂಥ ವೀಡಿಯೋ ಅನ್ಬೇಕೋ ಅಥವಾ ಎಡ್ವರ್ಡ್ ವೀಡಿಯೋ ಅನ್ಬೇಕೋ ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಯೂಟ್ಯೂಬ್ ನೋಡುವಂಥ ಟೈಮಲ್ಲಿ ಹೇರ್ ಕಟ್ ಕಾಣಿಸ್ತು, ಹಾಗಾಗಿ ಅದನ್ನು ಒಮ್ಮೆ ಟ್ರೈ ಮಾಡೋಣ. ಹೇಗಿದ್ದರೂ ನಾನು ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡ್ಸೋಕ್ಕಂತೂ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಬಿಡೋದೂ ಇಲ್ಲ. ಹಾಗಾಗಿ ನಾನೇ ಸುಮ್ಮನೆ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಮುಂಚೆನೇ ಹೇಳಿಬಿಡ್ತೀನಿ, ಈ ವಿಡಿಯೋ ಮಾಡೋಂಥ ಟೈಮಲ್ಲಿ ನಾನು ಅಮ್ಮನ ಮನೇಲಿದ್ದೆ ಮತ್ತು ಮನೇಲಿ ಯಾರೂ ಇರಲಿಲ್ಲ. ಆ ಟೈಮಲ್ಲಿ ಮಾಡಿರೋಂಥ ವೀಡಿಯೋ ನೋಡಿದ್ರೆ ಹೆಂಗೆ ಯಾರ್ಯಾರು ಯಾವ ಸ್ಟೈಲಲ್ಲಿ ಉಗಿತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟಿಲ್ ಇವಾಗ್ಲೂ ಕೂಡ ನಾನು ಯಾರಿಗೂ ಹೇಳಿಲ್ಲ ಹೇರ್ ಕಟ್ ಮಾಡಿರೋ ಅಂಥದ್ದನ್ನು. ಸೊ ಫಸ್ಟ್ ಥಿಂಗ್ ನಾನು ಏನು ಮಾಡಬೇಕು, ಅವ್ರು ಹೇಳಿದರು ಈ ಥರ ಮಾಡಿ ಅಂತ, ಸ್ಪ್ರೇ ಮಾಡ್ಕೊಳ್ಳಿ ವಾಟರ್ ಅಂತ ಹೇಳಿದರು. ಬಟ್ ನಾನು ಸ್ಪ್ರೇ ಬಾಟಲ್ ಸಿಗಲಿಲ್ಲ ಅಂತ ಹೇಳಿ ಹೇಗಿದ್ರು ಸಿರಮ್ ಅಪ್ಲೈ ಮಾಡ್ತೀನಲ್ಲ ಅಂತ ಹೇಳಿ ಫುಲ್ಲು ಮಾಸ್ಟರ್ ಮೈಂಡಲ್ಲಿ ಸಿರಮ್ ಅಪ್ಲೈ ಮಾಡ್ಕೋತಿದ್ದೀನಿ. ಫುಲ್ಲು ಲಾಂಗ್ ಹೇರ್ಗೆ ಹೇರ್ ಕಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ. ವಿಡಿಯೋ ನೋಡೋದು ಸ್ವಲ್ಪ ಶಾರ್ಟ್ ಹೇರ್ ಇತ್ತು, ಅದನ್ನು ನೋಡ್ಕೊಂಡು ನಾನು ಲಾಂಗ್ ಹೇರ್ಗೂ ಅಪ್ಲೈ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀನಿ. ನಾನು ಅದಾದಮೇಲೆ ನೆಕ್ಸ್ಟು ಎರಡೂ ಸೈಡ್ಗೂ ಕೂಡ ಕ್ಲೀನಾಗಿ ಸಿರಮ್ನ ಅಪ್ಲೈ ಮಾಡ್ತೀನಿ. ಫುಲ್ ಪ್ರೋ ಮ್ಯಾಕ್ಸ್ ಥರ ಮಾಡ್ತಿದ್ದೀನಿ. ಬಟ್ ಲಾಸ್ಟ್ವರೆಗೂ ನೋಡಿ ಏನಾಗುತ್ತೆ, ಚೆನ್ನಾಗಿ ಬಂತಾ ಅಥವಾ ಎಡ್ವರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ಸ್ಪ್ಲಿಟ್ ಎಂಡ್ಸ್ ಆಗಿದೆಯಾ ಅಂತ ಹೇಳಿ. ಇಲ್ಲ, ಅಫ್ಕೋರ್ಸ್ ನನಗೆ ಸ್ಪ್ಲಿಟ್ ಎಂಡ್ಸ್ ಅದೆಲ್ಲ ಸ್ವಲ್ಪ ಕಡಿಮೆ ಇದೆ ಇವಾಗ ಪ್ರೆಸೆಂಟು. ವಿಂಟರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಬಟ್ ಈ ಸಲ ಏನೋ ಅಷ್ಟು ಸ್ಪ್ಲಿಟ್ ಎಂಡ್ಸ್ ಏನಾಗಿರಲಿಲ್ಲ. ದೆನ್ ಅದಾದಮೇಲೆ ಹೀಗೆ ಅವ್ರು ಹೇಳಿದ್ರು ಫುಲ್ಲು ಮುಂದೆ ಬಗ್ಗಿ ಪೋನಿ ಹಾಕ್ಕೊಳ್ಳಿ, ನೀವು ಹೈ ಪೋನಿ ಬ್ಯಾಕ್ ಸೈಡ್ ಹಾಕ್ತಿರಲ್ಲ ಅದ್ರ ಬದಲಾಗಿ ಫ್ರಂಟ್ ಪೋನಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಫ್ರಂಟ್ ಪೋನಿ ಹಾಕೋತಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ರಬ್ಬರ್ ಬ್ಯಾಂಡ್ ತೊಗೊಳ್ಳಿ, ಅಂದರೆ ನನ್ನನ್ನು ನೋಡಿ ಮಾಡ್ಕೊಳ್ಳೋ ಅಂಥವ್ರು ದೊಡ್ಡ ರಬ್ಬರ್ ಬ್ಯಾಂಡ್ ತೊಗೊಳ್ಳಿ. ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ, ನನ್ನ ಹೇರ್ಗಂತೂ ಅದು ಸಾಲ್ತಾನೆ ಇರಲಿಲ್ಲ. ಫ್ರಂಟ್ ಪೋನಿ ಅಂತೂ ಹಾಕೊಳ್ಳೋಕ್ಕೆ ಕಷ್ಟಪಟ್ಟು ಸಾಕಾಗೋಯ್ತು. ಯಾಕಂದರೆ ಫುಲ್ ಹೇರ್ನ ಮುಂದೆ ತೊಗೋಬೇಕು, ಅದು ಕೋಮಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ನನ್ನ ಹ್ಯಾಂಡ್ಸಲ್ಲೇ ಫಿಂಗರ್ಸ್ ಯೂಸ್ ಮಾಡಿಕೊಂಡು ಫ್ರಂಟ್ ಪೋನಿ ಹಾಕೋತಿದ್ದೀನಿ. ನೀವೆಲ್ಲ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ನಾನು ವೀಡಿಯೋ ನೋಡ್ಕೊಂಡು ಮಾಡೋರು ಮಾಡ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ ಅಂತ ನೀವೇನೇ ಈ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ಮಾಡ್ಕೋಬೇಕು ಅನ್ಸರು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ನನಗಲ್ಲಿ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತು, ಬಟ್ ನಿಮಗೆ ಟೈಟ್ ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಟೈಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಏನಂತ ಹೇಳಿದ್ರೆ ಸ್ವಲ್ಪ ಫುಲ್ಲು ಲೆಂತಲ್ಲಿ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇರ್ನ ಕಟ್ ಮಾಡ್ಕೋಬೇಕು ಅಂತ ಹೇಳಿದರು. ನನಗೆ ನಿಜವಾಗ್ಲೂ ಅಷ್ಟೊಂದೆಲ್ಲ ಕಟ್ ಮಾಡೋಕ್ಕೆ ಆಸೆ ಇರಲಿಲ್ಲ ಅನ್ನೋದಕ್ಕಿಂತ ನನಗೆ ಅಫ್ಕೋರ್ಸ್ ನನಗೆ ಹೇರ್ ಸ್ಟೈಲ್ ಮಾಡಬೇಕು ಮತ್ತು ಹೇರ್ ಕಟ್ಸ್ ಎಲ್ಲನೂ ನಾನು ಎಲ್ಲ ಥರ ಟ್ರೈ ಮಾಡಬೇಕು, ಈ ಥರ ಆಸೆ ಇದೆ. ಬಟ್ ನಮ್ಮ ಮನೇಲಿ ಇಷ್ಟ ಇಲ್ಲದೆ ಇರೋ ಕಾರಣ ನಾನು ಯಾವಾಗ್ಲೂ ಬ್ರೈಡ್ ಅಂದರೆ ಜಡೆನೇ ಎಣ್ಕೊಂಡೇ ಇರ್ತೀನಿ ನಾನು. ಹಾಗಾಗಿ ಸ್ವಲ್ಪ ಮಾತ್ರ ನಾನು ಕೆಳಗೆ ಹಾಕ್ಕೊಂಡೆ ರಬ್ಬರ್ ಬ್ಯಾಂಡು. ಆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಆ ಲೆಂತಿಗೆ ಮೇಲ್ಗಡೆ ಲೆಂತಿಗೆ ಕಟ್ ಮಾಡಿ ಅಂತ ನನಗೆ ಹೇಳಿದವರು. ಇವಾಗ ರಬ್ಬರ್ ಬ್ಯಾಂಡ್ ಏನು ಹಾಕಿದ್ದೀನಿ ಅದಾದಮೇಲೆ ಮೇಲ್ಗಡೆ ಲೆಂತಿಗೆ ಕಟ್ ಮಾಡಿ ಅಂತ ಹೇಳಿ. ಬಟ್ ಅದು ನಾನೇನು ಮಾಡಿದೆ, ನನಗೆ ಕಷ್ಟ ಅಲ್ವಾ ಅದು, ಅಷ್ಟೊಂದು ಕಟ್ ಮಾಡೋಕ್ಕೆ ಭಯ ಅಂತೂ ಎಷ್ಟಾಗ್ತಿತ್ತು ಅಂದರೆ ನನಗೆ ಹೇರ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡಿದಾಗ್ಲಿಂದ ನನಗೆ ನೆನಪಾಗ್ತಿದ್ದಿದೆ ತೇಜೋರು ಈ ವಿಡಿಯೋ ನೋಡಿ ಏನು ಅವರು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಯಾವ ಸ್ಟೈಲಲ್ಲಿ ಉಗಿತಾರೆ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಆದ್ರೂ ಅದೇನೋ ಹೇಳ್ತಾರಲ್ಲ ಬಂಡು ಧೈರ್ಯ ಅಂತ ಹೇಳಿ ನಮ್ಮ ಹಾಸನಲ್ಲಿ, ಆ ಥರ ನಾನು ಫುಲ್ಲು ಧೈರ್ಯ ಮಾಡಿಕೊಂಡು ಕಟ್ ಮಾಡಿಕೊಂಡೇ ಬಿಟ್ಟೆ. ನಾನು ರಬ್ಬರ್ ಬ್ಯಾಂಡ್ ಹಾಕಿರೋದು ನೋಡಿದ್ರೆ ನನ್ನ ಫಿಂಗರ್ಸ್ ಏನಿದೆ ಅಲ್ಲಿ ಹಾಕಿರೋದು, ನಾನು ಕಟ್ ಮಾಡಿರೋದು ನೋಡಿದ್ರೆ ಕೆಳಗಡೆ ಫುಲ್ಲು ತುದಿಲಿ ಕಟ್ ಮಾಡಿದೆ. ಯಾಕಂದರೆ ಭಯ ಇದೆ ಅಲ್ವಾ ಶಾರ್ಟ್ ಆಗಿಬಿಟ್ರೆ ಅಂತ ಹೇಳಿ, ನಿಮಗೆ ಗೊತ್ತಿರುತ್ತೆ ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಆ ರಬ್ಬರ್ ಬ್ಯಾಂಡ್ ಏನಿದೆ ಅದ್ರ ಕೆಳಗೆ ಕಟ್ ಮಾಡಿ ಸ್ವಲ್ಪ ಇದು ಮಾಡಿದೆ. ಆಮೇಲೆ ಓಕೆ ಫೈನ್ ಸಕ್ಕತ್ತಾಗಿ ಬಂದಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಓಪನ್ ಮಾಡಿದ್ರೆ ನನಗೆ ಈ ಹೇರ್ ಎಲ್ಲಿ ಕಟ್ ಮಾಡಿದ್ದೀನಿ ಅನ್ನೋದೇ ನನಗೆ ಐಡಿಯಾ ಸಿಗ್ತಿರ್ಲಿಲ್ಲ. ನಿಮ್ಗೇನಾದರೂ ಸಿಕ್ಕಿದ್ರೆ ಯಾವ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ ಅಥವಾ ಹೇರ್ ಎಲ್ಲಿ ಕಟ್ಟಾಗಿದೆ ಅಂತ ಹೇಳಿ ಒಂದು ಶೇಪ್ ಬಂದಿದೆ ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ನನಗಂತೂ ಇದರಲ್ಲಿ ಏನು ಗೊತ್ತಾಗ್ತಿಲ್ಲ. ನನಗೆ ನಾರ್ಮಲ್ ಸ್ಟಾರ್ಟಿಂಗಲ್ಲಿ ಹೇರ್ ಯಾವ ಥರ ಇತ್ತು ಅದೇ ಥರನೇ ಇದೆ ಅಂತ ಅನ್ನಿಸ್ತಿತ್ತು.
ಮತ್ತು ನೀವು ಕೇಳ್ಬೋದು ನಿಮ್ಮದು ಹೇರ್ ಯಾಕೆ ವೇವಿ ಥರ ಆಗೋಗಿದೆ ಅಂತ ಹೇಳಿ. ಅದು ನಾನು ನೈಟ್ ಮಲ್ಕೋಬೇಕಾದ್ರೆ ಜಡೆ ಹಾಕ್ಕೊಂಡು ಮಲ್ಕೋತೀನಿ, ಲೂಸ್ ಬ್ರೈಡ್ ಬರುತ್ತಲ್ಲ ಆ ಥರ ಹಾಕ್ಕೊಂಡು ಮಲ್ಕೊಳ್ಳೋದು. ಹಾಗಾಗಿ ಅದು ಬೆಳಗ್ಗೆ ಎದ್ದಾಗ ಈ ಥರ ಆಗಿದೆ. ಅದಾದಮೇಲೆ ನಾನು ಇನ್ನೊಂದು ಥರ ಟ್ರೈ ಮಾಡೋಣ. ಫ್ರಂಟ್ ಸ್ವಲ್ಪ ನನಗೆ ಹೇರ್ ಕಟ್ ಮಾಡಿಲ್ಲ, ಏನೇ ಹೇರ್ ಸ್ಟೈಲ್ ಮಾಡಿದ್ರು ಫ್ರಂಟ್ ಸ್ವಲ್ಪ ಬಿಡಬೇಕು, ಬಟ್ ಹೇರ್ ಕಟ್ ಮಾಡಿಲ್ಲ ನಾನು. ಹಾಗಾಗಿ ಅದನ್ನು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಟ್ರೈ ಮಾಡ್ತಿದ್ದೀನಿ. ಅಂತೂ ಹೇರ್ ಕಟ್ ಅದು ಏನೇನೋ ಮಾಡ್ಕೊಂಡು ಏನೇನೋ ಒಟ್ನಲ್ಲಿ ಮಾಡಿಕೊಂಡೆ. ಅದು ನನಗೆ ಫೈನಲಲ್ಲಿ ಅಂತ ಅನಿಸಿದ್ದು ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳಿ. ಆಮೇಲೆ ಗೊತ್ತಾಯಿತು ಮತ್ತೆ ಕಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅಂತ ಅಂದ್ಕೊಂಡು ಜಾಸ್ತಿನೇ ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ಮತ್ತೆ ಸ್ವಲ್ಪ ತಗೊಂಡು ಸ್ವಲ್ಪ ಲೆಂತ್ನ ಕಟ್ ಮಾಡಿ ಏನೇನೋ ಮಾಡ್ಕೊಂಡೆ. ಆಮೇಲೆ ಗೊತ್ತಾಯಿತು ನೀನು ಏನೇ ಮಾಡಿದ್ರೂ ಸಲೂನ್ ಸ್ಟೈಲಲ್ಲೆಲ್ಲ ಮಾಡ್ಕೊಳಕ್ಕಾಗಲ್ಲ, ಸೊ ಫೋನ್ನ ಆಫ್ ಮಾಡಿ ಹೋಗಿ ಮಲ್ಕ ಅಂತ ಹೇಳಿ. ನನಗೆ ಅದೊಂದು ಆಸೆ ಇದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ. ಈ ಥರ ನಾನು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹೇರ್ ಕಟ್ ಮಾಡಿಕೊಂಡು ಎಲ್ಲ ಕಡೆ ಶಾರ್ಟ್ ಅಥವಾ ಲಾಂಗು ಮಧ್ಯದಲ್ಲಿ ಶಾರ್ಟ್ ಈ ಥರ ಮಾಡ್ಕೊಂಡು ಹೋದ್ರೆ ಆ ಸಲೂನವ್ರಿಗೇ ತಲೆ ಕೆಟ್ಟೋಗ್ಬಿಡುತ್ತೆ. ಈ ಥರ ಹೇರ್ ಸ್ಟೈಲು ಇದೆ, ನಾನು ಯಾವ ಹೇರ್ ಕಟ್ ಮಾಡಲಿ ಮೇಡಮ್ ಅಂತ ಕೇಳ್ತಾರೆ. ನನಗೆ ಆಲ್ರೆಡಿ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ನಾನು ಹೇಳ್ತಿರೋ ಅಂಥದ್ದು. ಫೈನಲಲ್ಲಿ ಕೂಡ ಅನ್ನಿಸ್ತು ನನಗೆ ಯಾವ ಹೇರ್ ಕಟ್ ಅಂತ ಹೇಳಿಬಿಟ್ಟು ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಹೇರ್ ಕಟ್ ಅಂತ ಹೇಳಿ. ನಾನು ಇದರಲ್ಲಿ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಯಾರು ಕೂಡ ಯೂಟ್ಯೂಬ್ ನೋಡಿ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.